ಹೆಲೋ ಎವ್ರಿವನ್, ಐ ಆಮ್ ಸಂತೋಷ್. ಇವತ್ತು ನಾವು ಏನು ಮಾಡ್ತಾ ಇದ್ದೀವಿ, ಹೊಸ ಕೋರ್ಸ್, ಅದು ಎ ಐ ಫಾರ್ ಆಲ್. ಇದನ್ನು ಯೂನಿವರ್ಸಿಟಿನಲ್ಲಿ ಇನ್ಕ್ಲೂಡ್ ಮಾಡಿರ್ತಾರೆ. ಆ್ಯಂಡ್ ಅದರಲ್ಲಿ ಎ ಐ ಫಾರ್ ಆಲ್ ಈಸ್ ಫಾರ್ ಆಲ್ ಸ್ಟೂಡೆಂಟ್ಸ್ ಲೈಕ್ ಬಿ ಎಸ್ ಸಿ, ಬಿ ಕಾಮ್, ಬಿ ಬಿ ಎ, ಆಲ್ ಡಿಗ್ರಿ ಕೋರ್ಸಸ್ಗೆ ಇದನ್ನು ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಅದಕ್ಕೋಸ್ಕರ ನಾವು ಇವತ್ತು ಹೊಸ ಕೋರ್ಸನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಅದ್ಯಾವುದು? ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಫಾರ್ ಆಲ್. ಓಕೆ. ಆ್ಯಂಡ್ ಫಸ್ಟ್ ಯೂನಿಟಲ್ಲಿ ಏನೇನು ಲರ್ನ್ ಮಾಡ್ತೀರಿ ಅಂತ ಇಲ್ಲಿ ನಾನು ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ. ದಿಸ್ ಈಸ್ ಫ್ರಮ್ ದ ಸಿಲೆಬಸ್. ಇಲ್ಲಿ ನೋಡ್ರಿ, ಇಂಟ್ರೊಡಕ್ಷನ್ ಟು ಎ ಐ, ಇಂಟ್ರೊಡಕ್ಷನ್ ಆ್ಯಂಡ್ ಅಪ್ಲಿಕೇಶನ್ಸ್. ಇಂಟ್ರೊಡಕ್ಷನ್ ಅಂದರೆ ಏನು, ಅದು ಹೆಂಗೆ ಬೆಳಕಿಗೆ ಬಂತು ಅಂತ ನಾವು ಸ್ಟಡಿ ಮಾಡ್ತೀವಿ. ಆಮೇಲೆ ಡೆಫಿನಿಷನ್ ಸ್ಟಡಿ ಮಾಡ್ತೀವಿ, ಅಪ್ಲಿಕೇಶನ್ಸ್ ಆಫ್ ಎ ಐ ಸ್ಟಡಿ ಮಾಡ್ತೀವಿ, ಹಿಸ್ಟ್ರಿ ಆಫ್ ಎ ಐ ಸ್ಟಡಿ ಮಾಡ್ತೀವಿ, ಎ ಐ ಡೊಮೇನ್ಸ್ ಮೀನ್ಸ್ ಅದು ಯಾವ್ಯಾವ ಏರಿಯಾನಲ್ಲಿ ವರ್ಕ್ ಮಾಡುತ್ತೆ ಅಂತ ಸ್ಟಡಿ ಮಾಡ್ತೀವಿ, ಆ್ಯಂಡ್ ಇಂಪ್ಯಾಕ್ಟ್ ಆಫ್ ಎ ಐ. ಇದೆಲ್ಲ ನಾವು ಸ್ಟಡಿ ಮಾಡಿದರೆ ವಿ ಕ್ಯಾನ್ ಕಂಪ್ಲೀಟ್ ದ ಫಸ್ಟ್ ಯೂನಿಟ್. ಓಕೆ. ಇವತ್ತು ನಾವು ಲೆಟ್ ಅಸ್ ಸ್ಟಾರ್ಟ್ ವಿತ್ ದಿ ಇಂಟ್ರೊಡಕ್ಷನ್ ಪಾರ್ಟ್. ಇವತ್ತು ಇಂಟ್ರೊಡಕ್ಷನ್ ಪಾರ್ಟ್ ಆಫ್ ಎ ಐ ಅನ್ನು ಸ್ಟಾರ್ಟ್ ಮಾಡೋಣ. ಓಕೆ. ದಿಸ್ ಈಸ್ ವೆರಿ ಗುಡ್ ಇನಿಷಿಯೇಟಿವ್ ಫ್ರಮ್ ದ ಯೂನಿವರ್ಸಿಟಿ. ಹೊಸದಾಗಿ ಎ ಐ ಫಾರ್ ಆಲ್ ಅನ್ನೋ ಹೊಸ ಕೋರ್ಸನ್ನು ಅವರು ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಓಕೆ. ಈಗ ಇಂಟ್ರೊಡಕ್ಷನ್ ಟು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನೋದು ಹೇಗೆ ಬಂತು ಅನ್ನೋದನ್ನು ನಾವು ಹಿಸ್ಟ್ರಿನಲ್ಲಿ ನಾವು ನೋಡ್ತೀವಿ. ಅದಕ್ಕಿಂತ ಮೊದಲು ವೆರಿ ಸಿಂಪಲ್ ವೇನಲ್ಲಿ ನಾನು ಹೇಳ್ತೀನಿ, ವಾಟ್ ಈಸ್ ಎ ಐ. ಎ ಐ ಮೀನ್ಸ್ ಆಲ್ರೆಡಿ ನಿಮಗೆ ಗೊತ್ತಿದೆ. ಆರ್ಟಿಫಿಷಿಯಲ್ ಅಂದರೆ ನ್ಯಾಚುರಲ್ ಅಂತೂ ಅಲ್ವೇ ಅಲ್ಲ. ಇಂಟೆಲಿಜೆನ್ಸ್ ಅನ್ನೋದು ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಇಲ್ಲಿ. ಅದಕ್ಕಿಂತ ಮೊದಲು ಇಂಗ್ಲೀಷ್ ಮ್ಯಾಥಮೆಟಿಷಿಯನ್ ಒಬ್ಬರು ಏನು ಮಾಡ್ತಾರೆ, ಅಲನ್ ಟ್ಯೂರಿಂಗ್. ಅವ್ರ ಹೆಸರೇನು? ಇಂಗ್ಲೀಷ್ ಮ್ಯಾಥಮೆಟಿಷಿಯನ್ ಅಲನ್ ಟ್ಯೂರಿಂಗ್. ಅವ್ರು ಏನು ಮಾಡ್ತಾರೆ, ಅವರೊಂದು ಥಾಟ್ ಪ್ರೊಸೆಸ್ ಮಾಡ್ತಾರೆ. ಅವರಲ್ಲಿ ಒಂದು ಕ್ವಶನ್ ಅರೈಸ್ ಆಗುತ್ತೆ. ಅದೇನು, ಮಷಿನ್ಸ್ ಎಲ್ಲ ಕೆಲಸನೂ ಮಾಡ್ತಾವಲ್ಲ, ಅದೇ ಥರ ಅವ್ರೇನು ಥಿಂಕ್ ಮಾಡ್ತಾರೆ, ಕ್ಯಾನ್ ಮಷಿನ್ಸ್ ಥಿಂಕ್? ಮಷಿನ್ಸ್ ಎಲ್ಲ ಕೆಲಸನೂ ಮಾಡ್ತವೆ ಅಂದರೆ ಡೆಫಿನೆಟ್ಲಿ ಮಷಿನ್ಸ್ ಥಿಂಕ್ ಕೂಡ ಮಾಡ್ಬೋದಲ್ಲ ಅನ್ನೋದೊಂದು ಥಾಟ್ ಅವರಲ್ಲಿ ಬರುತ್ತೆ. ಅಲ್ಲಿಂದ ನೋಡಿ ಎ ಐ ಇಂಪ್ಲಿಮೆಂಟೇಷನ್ ಸ್ಟಾರ್ಟ್ ಆಗುತ್ತೆ. ಎ ಐ ಬೂಮಿಂಗ್ ಆಗ್ತಾ ಹೋಗ್ತಾ ಇದೆ. ಇವಾಗಂತೂ ವಿ ಹ್ಯಾವ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಎವ್ರಿವೇರ್. ಓಕೆ. ಅಲನ್ ಟ್ಯೂರಿಂಗ್ ಅವ್ರ ಹೆಸರು ಅಲನ್ ಎಂ ಟ್ಯೂರಿಂಗ್. ಇವ್ರು ಯಾವಾಗಂದರೆ 1940s ಎ ಐ ಬಗ್ಗೆ, ಅಥವಾ ಎ ಐ ಮೀನ್ಸ್ ಮಷೀನ್ಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕೊಡ್ಬೋದಲ್ಲ ಅಂತ ಥಿಂಕ್ ಮಾಡ್ತಾರೆ. ಅದಕ್ಕಿಂತ ಮೊದಲು ಅವ್ರ ತಲೆಯಲ್ಲಿ ಏನು ಕ್ವಶನ್ ಬರುತ್ತಂದರೆ, ಕ್ಯಾನ್ ಮಷೀನ್ಸ್ ಥಿಂಕ್? ಕ್ಯಾನ್ ಮಷೀನ್ಸ್ ಥಿಂಕ್ ಅಂದ್ರೇನು? ನಮ್ಮ ಪ್ರಕಾರ ಮಷೀನ್ ಎಲ್ಲ ಕೆಲಸನೂ ಮಾಡುತ್ತೆ. ಅವ್ರು ಏನು ಅನ್ಕೋತಾರೆ, ಮಷೀನ್ಸ್ ಎಲ್ಲ ಕೆಲಸನೂ ಮಾಡುತ್ತಂದರೆ ಅದು ಥಿಂಕ್ನು ಮಾಡ್ಬೋದಲ್ಲ ಅನ್ನೋದೊಂದು ಥಾಟ್ ಪ್ರೊಸೆಸ್ ಏನು ಬರುತ್ತೋ ಅಲ್ಲಿಂದನೇ ಎ ಐ ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ಅವರು ಒಂದು ಟ್ಯೂರಿಂಗ್ ಟೆಸ್ಟ್ ಮಾಡ್ತಾರೆ. ಅದಕ್ಕೇನಂತ ಕರೀತಾರೆ, ಟ್ಯೂರಿಂಗ್ ಟೆಸ್ಟ್. ಟ್ಯೂರಿಂಗ್ ಟೆಸ್ಟ್ ಅಂದರೆ ಏನು? ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಟ್ಯೂರಿಂಗ್ ಟೆಸ್ಟ್ ಅಂದರೆ ಏನು? ಅಲನ್ ಟ್ಯೂರಿಂಗ್ ಅವ್ರು ಏನು ಮಾಡ್ತಾರೆ, ಒಂದು ಕ್ವಶನ್ ಸೆಟ್ಸ್ ರೆಡಿ ಮಾಡ್ತಾರೆ. ಆ ಸೆಟ್ ಆಫ್ ಕ್ವಶನ್ಸನ್ನು ಮನುಷ್ಯನಿಗೂ ಕಳಿಸ್ತಾರೆ, ಮಷೀನ್ಗೂ ಕಳಿಸ್ತಾರೆ. ಈಗ ಮಷೀನು ಆನ್ಸರ್ ಮಾಡಬೇಕು ಮತ್ತು ಮನುಷ್ಯನೂ ಆನ್ಸರ್ ಮಾಡಬೇಕು. ಎರಡೂ ಕಡೆಯಿಂದ ಆನ್ಸರ್ಸ್ ಬರ್ತವೆ ಈಗ. ಓಕೆ. ಎರಡೂ ಕಡೆಯಿಂದ ಆನ್ಸರ್ ಬಂದಾಗ ಈ ಆನ್ಸರ್ ಯಾವ ಕಡೆಯಿಂದ ಬಂದಿದೆ ಅಂತ ಗೊತ್ತಾಗಲಿಲ್ಲ ಅಂದರೆ ಏನಂತ ಹೇಳ್ತೀರಿ? ಅದರ ಅರ್ಥ ಏನು? ಮಷೀನ್ ಕೂಡ ಮನುಷ್ಯರ ಥರನೇ ಆನ್ಸರ್ ಮಾಡಿದೆ ಅಂತ ಅರ್ಥ ಅಲ್ಲ. ಅವಾಗ ನಾವೇನಂತೀವಿ, ಮಷೀನ್ ಈಸ್ ಆಲ್ಸೋ ಇಂಟೆಲಿಜೆಂಟ್ ಅಂತ ಕರಿತೀವಿ. ಇಲ್ಲಿ ತೋರಿಸ್ತೀನಿ ನೋಡ್ರಿ. ಒಂದು ಸೈಡಿಂದ ಅವ್ರು ಏನು ಮಾಡ್ತಾರೆ, ದಿಸ್ ಈಸ್ ಮಷೀನ್. ಓಕೆ.
ಈ ಮಷೀನಿಂದ ಸೆಟ್ ಆಫ್ ಕ್ವಶನ್ಸ್ ಸೆಟ್ ರೆಡಿ ಮಾಡ್ತಾರೆ. ಕ್ವಶನ್ ಸೆಟ್ಟನ್ನು ಮಷೀನ್ಗೂ ಕಳಿಸ್ತಾರೆ ಮತ್ತು ಇದೇ ಕ್ವಶನ್ ಸೆಟ್ಟನ್ನು ಹ್ಯೂಮನ್ಸ್ ಅಂದರೆ ಮನುಷ್ಯ ಎಲ್ಲಿ ಕೂತಿರ್ತಾನೋ ಅವರಿಗೂ ಕಳಿಸ್ತಾರೆ. ಈಗ ಈ ಕ್ವಶನ್ಸ್ಗೆ ಮಷೀನ್ ಕೂಡ ಆನ್ಸರ್ ಮಾಡುತ್ತೆ, ಇವನ್ ಹ್ಯೂಮನ್ ಕೂಡ ಆನ್ಸರ್ ಮಾಡ್ತಾರೆ ಅಂತ ತಿಳ್ಕೊಳ್ಳೋಣ. ಓಕೆ, ಈಗ ಮಷೀನಿಂದ ಆನ್ಸರ್ ಬರುತ್ತೆ. ಓಕೆ, ಮಷೀನ್ ಕೂಡ ಆನ್ಸರ್ ಮಾಡುತ್ತೆ, ಇವನ್ ಹ್ಯೂಮನ್ ಕೂಡ ಆನ್ಸರ್ ಮಾಡ್ತಾರೆ. ಈಗ ಎರಡು ಸೆಟ್ ಆಫ್ ಆನ್ಸರ್ಸ್ ಇವರೇನು ಕ್ವಶನ್ ಕೇಳ್ತಾರೋ ಅಲ್ಲಿ ವಾಪಸ್ ಬರುತ್ತೆ. ಈಗ ಎರಡು ಆನ್ಸರ್ಸ್ ಸೇಮ್ ಇದ್ರೆ ಅದರ ಅರ್ಥ ಏನು? ಎರಡು ಆನ್ಸರ್ ಸೇಮ್, ಇಬ್ಬರು ಆನ್ಸರ್ ಮಾಡಿದ್ದಾರೆ ಆ್ಯಂಡ್ ಇಬ್ಬರು ಆನ್ಸರ್ ಸೇಮ್ನೇ ಮಾಡಿದ್ದಾರೆ. ಇದರ ಅರ್ಥ ಏನು? ಮಷೀನ್ ಈಸ್ ಇಂಟೆಲಿಜೆಂಟ್ ಆ್ಯಸ್ ಹ್ಯೂಮನ್. ಮಷೀನ್ ಕೂಡ ಹ್ಯೂಮನ್ ಥರಾನೇ ಇಂಟೆಲಿಜೆಂಟ್ ಇದೆ ಅಂತ ನಾವು ಇಲ್ಲಿ ತಿಳ್ಕೊಬಹುದು. ಯಾವಾಗ ಈ ಟ್ಯೂರಿಂಗ್ ಟೆಸ್ಟ್ ಮಷೀನ್ ಪಾಸ್ ಆದರೆ ನಾವೇನು ಅನ್ಬೋದು? ಮಷೀನ್ ಈಸ್ ಆಲ್ಸೋ ಇಂಟೆಲಿಜೆಂಟ್ ಆ್ಯಸ್ ಹ್ಯೂಮನ್ಸ್. ಹೌದಲ್ಲ? ಯಾಕಂದರೆ ಫಾರ್ ಎಕ್ಸಾಂಪಲ್ ನೀವು ಮಾಡ್ತೀರಿ ನೋಡ್ರಿ, ರೈಟ್ ಎ ಲೆಟರ್ ಟು ಯುವರ್ ಪ್ರಿನ್ಸಿಪಾಲ್ ಅಂತ ನಾವು ಹೇಳ್ತೀವಿ. ಪ್ರಿನ್ಸಿಪಾಲ್ಗೆ ಒಂದು ಲೆಟರ್ ಬರೀರಿ ಅಂದ ತಕ್ಷಣ, ಅಥವಾ HOD ಅವರಿಗೆ ನೀವು ಲೆಟರ್ ಬರಿತಾ ಇರ್ತೀರಿ. ನೀವಂತೂ ಲೆಟರ್ ಬರೆಯೋದಿಲ್ಲ, ಯು ಆರ್ ಯೂಸಿಂಗ್ AI. ನಾವೀಗ AI ಯೂಸ್ ಮಾಡ್ತಾ ಇದ್ದೀವಿ ಆ್ಯಂಡ್ ಲೆಟರ್ ಬರೆದು ತೋರಿಸಿದ ಮೇಲೆ ನಮಗನ್ಸುತ್ತೆ ನೀವೇ ಬರೆದಿದ್ದೀರೇನೋ ಅನ್ನೋ ಥರನೇ ಆ ಲೆಟ್ರ್ ಇರುತ್ತೆ. ಅದರ ಅರ್ಥ ಏನು? ನಾವು ಮಷಿನ್ ಒಂದೇ ಆದ್ವಲ್ಲ ಈಗ, ಅದಕ್ಕೆ ನಾವು ಮಷೀನ್ಗೂ ನಾವು ಇಂಟೆಲಿಜೆಂಟ್ ಅಂತ ಕರಿಬಹುದು. ನಮಗೆ ಡಿಫರೆನ್ಷಿಯೇಟ್ ಮಾಡೋಕ್ಕೆ ಬರೋದಿಲ್ಲ, ಮಷೀನ್ ಯಾರು ಮನುಷ್ಯ ಯಾರು. ಫಾರ್ ಎಕ್ಸಾಂಪಲ್ ChatGPT ಇಂದ ಆನ್ಸರ್ಸ್ ಬರ್ತವೆ, ಅದು ನಾವೇ ಬರ್ದಿವೇನೋ ಅನ್ನೋ ಥರನೇ ಆನ್ಸರ್ಸ್ ಇರ್ತವೆ. ಓಕೆ, ಅವಾಗ ನಾವು ಏನು ಹೇಳ್ಬೋದು? ಮಷೀನ್ ಹ್ಯಾಸ್ ಪಾಸ್ಡ್ ಟ್ಯೂರಿಂಗ್ ಟೆಸ್ಟ್. ಮಷೀನು ಟ್ಯೂರಿಂಗ್ ಟೆಸ್ಟ್ ಪಾಸ್ ಆಗಿದೆ ಅಂತ ಅರ್ಥ. ಅದರ ಅರ್ಥ ಏನು? ಮಷೀನ್ ಈಸ್ ಇಂಟೆಲಿಜೆಂಟ್. ಮಷೀನ್ ಕೂಡ ಇಂಟೆಲಿಜೆಂಟ್ ಇದೆ ಅಂತ ಹೇಳ್ತಾರೆ. ಇದಕ್ಕೇನಂತಾರೆ? ಟ್ಯೂರಿಂಗ್ ಟೆಸ್ಟ್. ಅಲನ್ ಟ್ಯೂರಿಂಗ್ ಅವರು 1940s ಆ್ಯಂಡ್ 50s ಪೀರಿಯಡಲ್ಲಿನೇ ಅವಾಗಲೇ ಈ ಎಕ್ಸ್ಪರಿಮೆಂಟನ್ನು ಮಾಡ್ತಾರೆ. ಓಕೆ, ಹಾಗಂದರೆ ವೆರಿ ಸಿಂಪಲ್ ವೇನಲ್ಲಿ ನಾವು AI ಇಲ್ಲಿ ಡಿಫೈನ್ ಮಾಡೋಣ. ವಾಟ್ ಈಸ್ AI? AI ಅಂದರೆ ಕಾಮನ್ ಆಗಿ ಎ ಮೀನ್ಸ್ ಎ ಅಂದ್ರೇನು? ಆರ್ಟಿಫಿಷಿಯಲ್. ಐ ಅಂದರೆ ಇಂಟೆಲಿಜೆನ್ಸ್. ಓಕೆ, ಆರ್ಟಿಫಿಷಿಯಲ್ ಅಂದರೆ ನ್ಯಾಚುರಲ್ ಅಂತೂ ಅಲ್ಲ, ನಾಟ್ ನ್ಯಾಚುರಲ್. ಇಂಟೆಲಿಜೆನ್ಸ್ ಅಂದರೆ ಏನು? ಇಂಟೆಲಿಜೆನ್ಸ್ ಅಂದರೆ ಎಬಿಲಿಟಿ. ಏನು ಮಾಡೋಕ್ಕೆ ಎಬಿಲಿಟಿ? ಸಾಮರ್ಥ್ಯ ಅಂತ ನಾವೇನು ಕರಿತೀವಿ ಅದು. ಯಾವುದಕ್ಕೆ ಸಾಮರ್ಥ್ಯ ಇರಬೇಕು? ಈ ಮನುಷ್ಯನಿಗೆ ಏನೇನು ಸಾಮರ್ಥ್ಯ ಇದೆಯೋ ಅದು ಮಷೀನ್ಗೂ ಇರಬೇಕು. ಆವಾಗ ನಾವೇನಂತ ಕರಿತೀವಿ? ಇಟ್ ಈಸ್ ಇಂಟೆಲಿಜೆಂಟ್ ಮಷೀನ್. ಎಬಿಲಿಟಿ ಅಂದರೆ ಅದರಲ್ಲಿ ಏನೇನು ಬರುತ್ತೆ ಹೇಳ್ರಿ? ನಮಗೇನೇನು ಸಾಮರ್ಥ್ಯ ಇದೆ ಹೇಳ್ರಿ? ಎಬಿಲಿಟಿ ಟು ಸಾಲ್ವ್ ಪ್ರಾಬ್ಲಮ್ಸ್. ನಾವು ಪ್ರಾಬ್ಲಮ್ ಸಾಲ್ವ್ ಮಾಡ್ತೀವಲ್ಲ, ಏನೇ ಪ್ರಾಬ್ಲಮ್ ಬಂದರೂ ಸಾಲ್ವ್ ಮಾಡ್ತೀವಿ. ಅದೇ ಥರ AI ಕೂಡ ಸಾಲ್ವ್ ಮಾಡಬೇಕು. ಆವಾಗ ನಾವು ಅದಕ್ಕೆ ಮಷೀನ್ ಕೂಡ ಸಾಲ್ವ್ ಮಾಡಬೇಕು. ಆವಾಗ ನಾವು ಏನನ್ಬೋದು? ಅದು ಇಂಟೆಲಿಜೆಂಟ್ ಮಷೀನ್. ಓಕೆ, ಆ್ಯಂಡ್ ಎಬಿಲಿಟಿ ಟು ಆ್ಯಕ್ಟ್ ರ್ಯಾಷ್ನಲಿ. ರ್ಯಾಷ್ನಲ್ಲಾಗಿ ಆ್ಯಕ್ಟ್ ಮಾಡೋದಂದ್ರೆ ಏನು? ಕರೆಕ್ಟಾಗಿ ಆ್ಯಕ್ಟ್ ಮಾಡೋದು, ಯಾವಾಗಲೂ ಕರೆಕ್ಟಾಗೇ ಬಿಹೇವ್ ಮಾಡೋದು. ಮಷೀನ್ಸ್ ಯಾವಾಗಲೂ ಕರೆಕ್ಟಾಗೇ ಬಿಹೇವ್ ಮಾಡುತ್ತೆ, ಇರ್ರೆಸ್ಪೆಕ್ಟಿವ್ ಆಫ್ ಅದಕ್ಕೆ ಬೋರ್ ಆಗಿದೆನೋ ಬೇಜಾರಾಗಿದೆನೋ ಅದೇನೂ ಮ್ಯಾಟ್ರ್ ಆಗೋದಿಲ್ಲ, ಅದು ಕರೆಕ್ಟಾಗಿಯೇ ಆನ್ಸರ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್ ChatGPTಗೆ ನೀವು ಒಂದು ಕ್ವಶನ್ ಕೇಳಿದ್ರಿ ಅಂತ ತಿಳ್ಕೊರಿ, ಅದು ಆನ್ಸರ್ ಮಾಡುತ್ತೆ. ಅದನ್ನೇ ಕ್ವಶನ್ ಇನ್ನೊಂದು ಸರಿ ಕೇಳಿದರೆ ಅವಾಗೂ ಆನ್ಸರ್ ಅದೇ 50 ಸರಿ ಕೇಳಿದ್ರೆ ಅವಾಗೂ ಆನ್ಸರ್ ಮಾಡುತ್ತೆ. ಅಂದರೆ ಏನು? ಅದು ಕರೆಕ್ಟಾಗಿಯೇ ಬಿಹೇವ್ ಮಾಡುತ್ತೆ. ಬಟ್ ಮನುಷ್ಯ ಹಂಗಲ್ಲ. ಮನುಷ್ಯನಿಗೆ ನೀವು ಒಂದೇ ಕ್ವಶನ್ 10 ಸರಿ ಕೇಳಿದರೆ ಬೋರ್ ಹೊಡೆದು ಬಿಡ್ತಾರೆ, ಅಥವಾ ಕರೆಕ್ಟಾಗಿ ಆನ್ಸರ್ ಮಾಡೋದಿಲ್ಲ, ಅಥವಾ ನೆಗ್ಲೆಕ್ಟ್ ಮಾಡ್ತಾರೆ.
ಅದಕ್ಕೆ ನಾವೇನಂತೀವಿ, ವಿ ಆರ್ ನಾಟ್ ರ್ಯಾಷನಲ್. ನಾವು ರ್ಯಾಷನಲ್ ಆಗಿ ಇರೋದಿಲ್ಲ. ರ್ಯಾಷನಲ್ ಅಂದರೆ ಕರೆಕ್ಟಾಗೇ ಇರಬೇಕು. ಖುಷಿ ಆದರೆ ಖುಷಿ ಪಡಬೇಕು, ದುಃಖ ಆದರೆ ದುಃಖ ಪಡಬೇಕು, ಬೇಜಾರಾದರೆ ಬೇಜಾರು ಥರನೇ ಇರಬೇಕು ನಾವು. ಅದೇ ರ್ಯಾಷನಾಲಿಟಿ. ಬಟ್ ರ್ಯಾಷನಾಲಿಟಿ ನಮ್ಮಲ್ಲಿ ಪಾಸಿಬಲ್ ಇಲ್ಲ, ಡಿಫಿಕಲ್ಟ್ ಆಗುತ್ತೆ ರ್ಯಾಷನಲ್ ಆಗಿರೋಕೆ. ಓಕೆ, ಬಟ್ ಮಷೀನ್ಸ್ ಆರ್ ರ್ಯಾಷನಲ್ ಆ್ಯಂಡ್ ಎಬಿಲಿಟಿ ಟು ಆ್ಯಕ್ಟ್ ಲೈಕ್ ಹ್ಯೂಮನ್ಸ್. ಆ್ಯಕ್ಟ್ ಲೈಕ್ ಹ್ಯೂಮನ್ಸ್. ಮನುಷ್ಯ ಹೆಂಗೆ ಡಿಫರೆಂಟ್ ಸಿಚುವೇಶನಲ್ಲಿ ಆ್ಯಕ್ಟ್ ಮಾಡ್ತಾನೋ ಅದೇ ಥರ ಮಷೀನ್ ಕೂಡ ಆ್ಯಕ್ಟ್ ಮಾಡಿದರೆ ಅದಕ್ಕೆ ನಾವೇನಂತೀವಿ, ಇಂಟೆಲಿಜೆಂಟ್ ಮಷೀನ್. ಆ್ಯಂಡ್ ಇದರಲ್ಲಿ ಮತ್ತೇನು ಬರುತ್ತೆ, ಎಬಿಲಿಟಿ ಟು ಪರ್ಸೀವ್ ದ ಎನ್ವಿರಾನ್ಮೆಂಟ್. ಅಂದರೆ ನಾವು ಯಾವ ಎನ್ವಿರಾನ್ಮೆಂಟಲ್ಲಿ ಇದ್ದೀವಿ ಈಗ ಅದನ್ನು ಗ್ರಹಿಸುವುದು. ಪರ್ಸೀವ್ ಅಂದ್ರೇನು, ಗ್ರಹಿಸುವುದು. ಫಾರ್ ಎಕ್ಸಾಂಪಲ್, ನಾವು ಕ್ಲಾಸ್ ರೂಮಲ್ಲಿದ್ದಾಗ ನಾನು ಈ ಕ್ಲಾಸ್ ರೂಮಲ್ಲಿದ್ದೀನಿ ಅಂತ ನನಗೆ ಐಡಿಯಾ ಇರಬೇಕು. ಅದಕ್ಕೇನಂತಾರೆ, ಪರ್ಸೆಪ್ಷನ್. ಅದೇ ನಾವು ಜಾತ್ರೆಯಲ್ಲಿದ್ದಾಗ ಜಾತ್ರೆಯಲ್ಲಿದ್ದೀವಿ ಅಂತ ಐಡಿಯಾ ಇರಬೇಕು ನನಗೆ. ಬಸ್ಸಲ್ಲಿದ್ದರೆ ಬಸ್ಸಲ್ಲಿದ್ದೀನಿ, ನಾನಿಲ್ಲಿ ಹೆಂಗಿರಬೇಕು. ಅಥವಾ ರೋಡ್ ಮೇಲಿದ್ದರೆ ನಾನು ರೋಡ್ ಮೇಲಿದ್ದೀನಿ, ಇಲ್ಲಿ ನಾ ಹೆಂಗೆ ಬಿಹೇವ್ ಮಾಡಬೇಕು. ಈ ಥರ ನಮಗೆ ಆ ಎನ್ವಿರಾನ್ಮೆಂಟನ್ನು ಗ್ರಹಿಸೋ ಶಕ್ತಿ ಇರಬೇಕು. ನಮಗಂತೂ ಇದೆ, ಅದೇ ಮಷೀನ್ಗೂ ಇದ್ದರೆ ನಾವೇನಂತ ಕರಿತೀವಿ, ಅದು ಇಂಟೆಲಿಜೆಂಟ್ ಮಷೀನ್. ಎಬಿಲಿಟಿ ಟು ಅಂಡರ್ಸ್ಟ್ಯಾಂಡ್, ತಿಳ್ಕೊಳ್ಳೋ ಎಬಿಲಿಟಿ. ನಮಗೆ ಹೆಂಗೆ ತಿಳ್ಕೊಳ್ಳೋ ಎಬಿಲಿಟಿ ಇದೆ ಅದೇ ಥರ ಮಷೀನ್ ಕೂಡ ಅರ್ಥ ಮಾಡ್ಕೋಬೇಕು. ಆವಾಗ ನಾವು ಅದಕ್ಕೆ ಏನಂತ ಕರಿತೀವಿ, ಇಂಟೆಲಿಜೆಂಟ್ ಮಷೀನ್ ಅಂತ ಕರಿತೀವಿ. ಓಕೆ, ಒಂದು ಸಿಂಪಲ್ ವೇನಲ್ಲಿ ಎ ಐ ಅಂದರೆ ಏನು ಅಂತ ಗೊತ್ತಾಯ್ತಲ್ಲ. ಇಲ್ಲಿ ನೋಡ್ರಿ, ಇವನ್ ಎಬಿಲಿಟಿ ಟು ಸಾಲ್ವ್ ನಾವೆಲ್ ಪ್ರಾಬ್ಲಮ್ಸ್. ನಾವೆಲ್ ಪ್ರಾಬ್ಲಮ್ಸ್ ಅಂದ್ರೆ ಏನು, ಅನ್ನೋನ್ ಪ್ರಾಬ್ಲಮ್ಸ್. ನಾವು ಹೆಂಗೆ ಅನ್ನೋನ್ ಪ್ರಾಬ್ಲಮ್ಸ್, ನಮ್ಗೆ ಗೊತ್ತೇ ಇಲ್ಲ ನೆಕ್ಸ್ಟ್ ಏನಾಗುತ್ತೋ ಏನಿಲ್ಲೋ ಅಂಥ ಪ್ರಾಬ್ಲಮ್ಸನ್ನು ನಾವು ಸಾಲ್ವ್ ಮಾಡ್ತೀವಿ. ಇಮಿಡಿಯೇಟ್ಲಿ ಪ್ರಾಬ್ಲಮ್ಸ್ ಅರೈಸ್ ಆಗ್ತಾವೆ ನಮ್ಮ ಲೈಫಲ್ಲಿ, ಅವಾಗ ನಾವು ಪ್ರಾಬ್ಲಮ್ ಸಾಲ್ವ್ ಮಾಡ್ಕೋತೀವಿ. ಅದೇ ಥರ ಮಷೀನ್ ಕೂಡ ಅಂಥ ಪ್ರಾಬ್ಲಮ್ಸ್ಗೂ ಸಾಲ್ವ್ ಮಾಡೋ ಕೆಪಾಸಿಟಿ ಮಷೀನ್ಗಿದ್ರೆ ನಾವೇನನ್ಬೋದು, ಮಷೀನ್ ಕೂಡ ಇಂಟೆಲಿಜೆಂಟ್ ಮಷೀನ್ ಅಂತ ಕರಿತೀವಿ. ಗೊತ್ತಾಯ್ತಲ್ಲ ವಾಟ್ ಈಸ್ ಎ ಐ. ಎ ಐನ ನಾವು ನೆಕ್ಸ್ಟ್ ವಿಡಿಯೋನಲ್ಲಿ ಮತ್ತೆ ಪರ್ಫೆಕ್ಟಾಗಿ ಡಿಫೈನ್ ಮಾಡೋಣ. ಆವಾಗ ಗೊತ್ತಾಗುತ್ತೆ ವಾಟ್ ಈಸ್ ಎ ಐ. ಆ್ಯಂಡ್ ಯೂಶ್ವಲಿ ಹೆಂಗಾಗುತ್ತಂದರೆ, ಮಷೀನ್ಸ್ ಹೆಂಗೆ ವರ್ಕ್ ಮಾಡ್ತವೆ, ನಾವೇನು ಇನ್ಸ್ಟ್ರಕ್ಷನ್ ಅದಕ್ಕೆ ಕೊಡ್ತೀವೋ ಆ ಥರ ಮಷೀನ್ ವರ್ಕ್ ಮಾಡ್ತವೆ. ಫಾರ್ ಎಕ್ಸಾಂಪಲ್, ನನಗೆ ಯೂಟ್ಯೂಬಲ್ಲಿ ಒಂದು ವಿಡಿಯೋ ಪ್ಲೇ ಮಾಡಬೇಕಾಗಿದೆ. ನಾನು ಯೂಟ್ಯೂಬ್ ಓಪನ್ ಮಾಡ್ತೀನಿ, ಆ ವಿಡಿಯೋ ಸರ್ಚ್ ಮಾಡಿ ಓಪನ್ ಮಾಡ್ತೀನಿ, ಕ್ಲಿಕ್ ಮಾಡ್ತೀನಿ, ಅದು ಓಪನ್ ಆಗುತ್ತೆ, ಪ್ಲೇ ಆಗುತ್ತೆ. ಅಂದರೆ ನಾನು ಹೆಂಗೆ ಇನ್ಸ್ಟ್ರಕ್ಷನ್ ಕೊಡ್ತೀನೋ ಅದು ಹಾಗೆ ವರ್ಕ್ ಆಗುತ್ತೆ. ಇದು ನಾರ್ಮಲ್ ವೇ ಆಫ್ ಆ್ಯಕ್ಟಿಂಗ್ ಆಫ್ ಮಷೀನ್. ಬಟ್ ಎ ಐ ಮಷೀನ್ಸ್ ಹೆಂಗೆ ವರ್ಕ್ ಮಾಡ್ತಾವೆ ಅಂದರೆ, ಅವು ತಂತಾನೆ ಥಿಂಕ್ ಮಾಡ್ತವೆ, ಏನು ಮಾಡಬೇಕು ನಾನು ನೆಕ್ಸ್ಟು. ಆಮೇಲೆ ಮೊದಲು ಏನಾಗಿರುತ್ತೆ ಅದರ ಐಡಿಯಾ ಕೂಡ ಅದಕ್ಕಿರುತ್ತೆ. ಅಂದ್ರೇನು, ಲರ್ನಿಂಗ್ ಫ್ರಾಮ್ ದಿ ಎಕ್ಸ್ಪೀರಿಯನ್ಸ್. ಮೊದಲು ಏನು ಎಕ್ಸ್ಪೀರಿಯನ್ಸ್ ಇರುತ್ತೋ ಅದ್ರ ಮೇಲೆ ಅದು ಲರ್ನ್ ಮಾಡುತ್ತೆ, ಆಮೇಲೆ ಇಂಪ್ರೂವ್ ಮಾಡುತ್ತೆ ಎವ್ರಿ ಟೈಮ್. ಫಾರ್ ಎಕ್ಸಾಂಪಲ್, ಚಾಟ್ ಜಿ ಪಿ ಟಿಗೆ ನೀವು ಒಂದು ಕ್ವಶನ್ ಮಾಡಿದ್ರೆ ಅದು ಆನ್ಸರ್ ಮಾಡುತ್ತೆ, ಓಕೆ. ಇನ್ನೊಂದು ಸರಿ ಕ್ವಶನ್ ಮಾಡಿದ್ರೆ ಅವಾಗ ಅದು ಏನು ಅರ್ಥ ಮಾಡ್ಕೊಳುತ್ತೆ, ನಾನು ಇದಕ್ಕಿಂತ ಬೆಟರ್ ಆನ್ಸರ್ ಕೊಡಬೇಕು. ಅಂದ್ರೇನು, ಇಟ್ ಈಸ್ ಇಂಪ್ರೂವಿಂಗ್. ಅದು ಪ್ರತಿ ಸರಿ ಇಂಪ್ರೂವ್ಡ್ ಆನ್ಸರ್ ಕೊಡ್ತಾ ಹೋಗುತ್ತೆ. ಗೊತ್ತಾಯ್ತಲ್ಲ. ಎ ಐ ಎನೇಬಲ್ಡ್ ಮಷೀನ್ಸ್ ಅವೇನು ಮಾಡ್ತವೆ, ತಾನಾಗೆ ಥಿಂಕ್ ಮಾಡಿ ಆ್ಯಕ್ಟ್ ಮಾಡೋ ಕೆಪಾಸಿಟಿ ಹೊಂದಿರ್ತವೆ. ಆ್ಯಂಡ್ ಹಳೆ ಎಕ್ಸ್ಪೀರಿಯನ್ಸನ್ನು ಯೂಸ್ ಮಾಡಿ ಆ್ಯಕ್ಟ್ ಮಾಡೋ ಕೆಪಾಸಿಟಿ ಕೂಡ ಅದಕ್ಕಿರುತ್ತೆ. ಆ್ಯಂಡ್ ಎವ್ರಿ ಟೈಮ್ ಅವೇನು ಮಾಡ್ತವೆ, ಪರ್ಫಾರ್ಮೆನ್ಸ್ ಇಂಪ್ರೂವ್ ಮಾಡ್ತಾ ಹೋಗ್ತವೆ. ಆ್ಯಂಡ್ ಇದರಲ್ಲಿ ಎ ಐ ಯಾವುದು, ನಾನ್ ಎ ಐ ಯಾವುದು ಅಂತ ನೋಡೋಣ. ಫಾರ್ ಎಕ್ಸಾಂಪಲ್, ನೀವು ಕ್ಯಾಲ್ಕುಲೇಟ್ರಲ್ಲಿ 2 ನಂಬರ್ ಕೂಡಿಸ್ಬೇಕಾಗಿದೆ. ಓಕೆ, ಎ ಕ್ಯಾಲ್ಕುಲೇಟರ್ ಓನ್ಲಿ ಕ್ಯಾಲ್ಕುಲೇಟ್ಸ್
ಆ ಕ್ಯಾಲ್ಕುಲೇಟರ್ ಯಾವಾಗ ಕ್ಯಾಲ್ಕುಲೇಟ್ ಮಾಡುತ್ತೆ, ನಾವು ನಂಬರ್ಸ್ ಕೊಟ್ಟ ಮೇಲೆ ಕ್ಯಾಲ್ಕುಲೇಟ್ ಮಾಡುತ್ತಲ್ಲ. ಓನ್ಲಿ ವೆನ್ ವಿ ಗಿವ್ ನಂಬರ್ಸ್, ನಾವು ನಂಬರ್ಸ್ ಕೊಡ್ತೀವಿ ಅದಕ್ಕೆ, ಅವಾಗ ಅದು ಕ್ಯಾಲ್ಕುಲೇಷನ್ ಮಾಡುತ್ತೆ. ಇದೇನು ಎ ಐ ಅಲ್ಲ, ಇದು ನಾನ್ ಎ ಐ ಅಥವಾ ನಾಟ್ ಎ ಐ. ನಾವು ಹೇಳಿದ ಹಾಗೆ ಕೆಲಸ ಮಾಡಿದ್ರೆ ಅದು ಎ ಐ ಅಲ್ಲ, ತಾನಾಗಿನೇ ಅದು ಕೆಲಸ ಮಾಡೋ ಕೆಪಾಸಿಟಿ ಅದಕ್ಕೆ ಇರಬೇಕು, ತಾನಾಗೆ ತಿಳ್ಕೊಂಡು ಕೆಲಸ ಮಾಡೋದು. ಫಾರ್ ಎಕ್ಸಾಂಪಲ್ ಗೂಗಲ್ ಮ್ಯಾಪ್ಸ್ ಏನು ಮಾಡ್ತವೆ, ತಾನಾಗೆ ಸಜೆಸ್ಟ್ ಮಾಡ್ತವೆ. ಏನು ಮಾಡ್ತವೆ? ಸಜೆಸ್ಟಿಂಗ್ ದ ಫಾಸ್ಟೆಸ್ಟ್ ಫಾಸ್ಟ್ ರೂಟ್ ಯಾವುದು ಅಂತ ಗೂಗಲ್ ಮ್ಯಾಪ್ ಸಜೆಸ್ಟ್ ಮಾಡ್ತವೆ ತಂತಾನೆ, ಬೇಸ್ಡ್ ಆನ್ ಟ್ರಾಫಿಕ್. ಇಲ್ಲಿ ಟ್ರಾಫಿಕ್ ಜಾಸ್ತಿ ಇದೆ, ಬೇರೆ ಟ್ರಾಫಿಕ್ ಅಥವಾ ಬೇರೆ ರೂಟ್ ಹೋಗ್ರಿ ಅಂತ ಅದು ನಮಗೆ ಸಜೆಸ್ಟ್ ಮಾಡುತ್ತೆ. ಅದಕ್ಕೇನಂತೀವಿ ನಾವು ಎ ಐ ಟೆಕ್ನಾಲಜಿ. ನಾವು ಹೇಳಿದ ಹಾಗೆ ಕೆಲಸ ಮಾಡಿದ್ರೆ ವಿ ಕಾಲ್ ಇಟ್ ಆಸ್ ನಾರ್ಮಲ್ ಮಷಿನ್, ಅದಕ್ಕೆ ನಾವು ನಾರ್ಮಲ್ ಮಷಿನ್ ಅಂತೀವಿ. ಬಟ್ ತಾನಾಗೆ ಥಿಂಕ್ ಮಾಡಿ ಅದು ಏನು ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡುತ್ತೋ ಅಲ್ಲಿ ಎ ಐ ಇಂಪ್ಲಿಮೆಂಟ್ ಆಗಿರುತ್ತೆ ಅಂತ ಹೇಳ್ತಾರೆ. ಓಕೆ, ಗೊತ್ತಾಯ್ತಲ್ಲ? ಇದು ಫಸ್ಟ್ ಪಾರ್ಟ್ ಆಫ್ ದಿಸ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂದರೆ ಏನು ಅದನ್ನು ಡಿಫೈನ್ ಮಾಡೋಣ ನೆಕ್ಸ್ಟ್ ವಿಡಿಯೋನಲ್ಲಿ. ಓಕೆ, ಪ್ಲೀಸ್ ಗೋ ಥ್ರೂ ದ ಸಿಲೆಬಸ್. ಮತ್ತು ಇದರಲ್ಲಿ ಏನಾದರೂ ಡೌಟ್ ಇದ್ದರೆ ಯು ಕ್ಯಾನ್ ಕಮೆಂಟ್. ಆ್ಯಂಡ್ ನೀವು ಇಫ್ ಯು ಆರ್ ನ್ಯೂ ಟು ದ ಚಾನಲ್, ಪ್ಲೀಸ್ ಸಬ್ಸ್ಕ್ರೈಬ್ ಆ್ಯಂಡ್ ಶೇರ್ ದ ವಿಡಿಯೋ. ಆ್ಯಂಡ್ ವೆರಿ ಇಂಪಾರ್ಟೆಂಟ್ ಥಿಂಗ್ ಏನಂದರೆ ಇದು ಎಲ್ಲ ಕೋರ್ಸಿಗೂ ಅಪ್ಲೈ ಆಗುತ್ತೆ. ದ್ಯಾಟ್ಸ್ ವೈ ಅವ್ರೇನು ಹೆಸರು ಕೊಡ್ತಾರೆ, ಎ ಐ ಫಾರ್ ಆಲ್. ವೆರಿ ಇಂಟ್ರೆಸ್ಟಿಂಗ್ ಆ್ಯಂಡ್ ಎಸೆನ್ಷಿಯಲ್ ಫಾರ್ ಆಲ್ ದಿ ಸ್ಟೂಡೆಂಟ್ಸ್ ಟು ಲರ್ನ್. ಎಲ್ಲ ಸ್ಟೂಡೆಂಟ್ಸು ಇದನ್ನು ಕಲೀಲೇಬೇಕು. ಆ್ಯಂಡ್ ಗುಡ್ ಥಿಂಗ್ ದ್ಯಾಟ್ ಯು ಆರ್ ಲರ್ನಿಂಗ್ ಇಟ್. ಎನಿ ಡೌಟ್ಸ್ ನೀವು ಕಮೆಂಟ್ ಮಾಡಿರಿ. ಆ್ಯಂಡ್ ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆ್ಯಂಡ್ ಶೇರ್ ದ ವಿಡಿಯೋ. ಥ್ಯಾಂಕ್ ಯು.